ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜು. ಎಲ್ರಿಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಆಲೂ ಇದ್ದ ಮಾಡಿರೋ ಅಂತ ರೆಸಿಪಿ. ನಾನು ಮನೆಯಲ್ಲಿ ಆಲೂಗಡ್ಡೆ ಪಲ್ಯ ಮಾಡಿದ್ದೆ, ಅದು ಜಾಸ್ತಿನೇ ಇತ್ತು, ಹಾಗಾಗಿ ಇದು ವೇಸ್ಟ್ ಆಗಬಾರ್ದು ಅಂತ ಈ ರೆಸಿಪಿನ ಮಾಡಿದ್ದೆ. ಆಲೂಗಡ್ಡೆ ಪಲ್ಯಗೆ ನಾನು 3 ಸ್ಪೂನ್ ಆಗಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡೆ, ಮತ್ತೆ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದಾದ್ಮೇಲೆ ಮತ್ತೆ 1 ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡೆ. ಮತ್ತೆ ಫುಲ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಕಡೆ ಏನೋ ಎಲ್ಲ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಮತ್ತೆ ಇನ್ನೊಂದು ಕಡೆ ಈ ರೀತಿ ಎಲ್ಲ ಚೆನ್ನಾಗಿ ಆಲೂಗಡ್ಡೆನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನ ತಗೊಂಡು ಬಾಲ್ಸ್ ಥರ ಮಾಡ್ಕೋಬೇಕು. ಇದೇ ರೀತಿ ನಾನು ಸ್ಮೈಲೀಸು ಮಾಡ್ಕೊಂಡಿದ್ದೆ, ಮತ್ತೆ ಸ್ಟಿಕ್ ಥರನೂ ಮಾಡ್ಕೊಂಡಿದ್ದೆ, ಅವನು ಎಲ್ಲ ತೋರಿಸ್ತೀನಿ ನೋಡಿ. ಈ ರೀತಿ ಬಾಲ್ಸ್ನೆಲ್ಲ ಮಾಡ್ಕೊಂಡಿರೋದನ್ನ ಚೆನ್ನಾಗಿ ಕಾದಿರೋ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಮೇಲೆಲ್ಲ ಸೀದೋಗ್ಬಿಟ್ಟು ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ. ಹಾಗಾಗಿ ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನೋ ಅದೇ ರೀತಿ ಮನೇಲಿ ನೀವು ಮಾಡಿ. ಈಗಂತೂ ಕ್ಲೈಮೇಟ್ ತುಂಬಾನೇ ಕೂಲ್ ಆಗಿದೆ, ಹಾಗಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಏನಾದರೂ ಬೇಕೇ ಬೇಕು ಅನಿಸುತ್ತೆ. ಮನೇಲಿ ಈ ರೀತಿ ಮಾಡ್ಕೊಂಡು ತಿನ್ರಿ, ನೀವು ಚೆನ್ನಾಗಿರುತ್ತೆ. ಅಯ್ಯೋ, ನಾವು ಆಲೂಗಡ್ಡೆ ಪಲ್ಯ ಮಾಡಿಲ್ವಲ್ಲ, ಮನೇಲಿ ಆಲೂಗಡ್ಡೆ ಪಲ್ಯ ಇಲ್ಲಲ್ಲ ಅನ್ಕೋಬೇಡಿ. ಆಲೂಗಡ್ಡೆ ಇದ್ರೂ ಸಾಕು, ಈ ರೀತಿ ಮಾಡ್ಕೊಂಡು ತಿನ್ಬೋದು. ನೋಡಿ, ಈ ರೀತಿ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಬಟ್ಲಲ್ಲಿ ಹಾಕ್ಕೋಬೇಕು. ಟಿಶ್ಯೂ ಪೇಪರ್ ಹಾಕೊಂಡು ಅದರಲ್ಲಿ ಒಳಗಡೆ ಹಾಕ್ಕೋಬೇಕು, ಎಣ್ಣೆಲ್ಲ ಇಟ್ಕೊಳಕ್ಕೆ. ಇದೇ ರೀತಿ ನಾನು ಸ್ಮೈಲೀಸು ಮಾಡ್ಕೊಂಡಿದ್ದೆ ನೋಡಿ. ಹೀಗೆ ಈ ರೀತಿ ವೆರೈಟಿ ಶೇಪ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಮಕ್ಕಳು ತುಂಬಾನೇ ಚೆನ್ನಾಗಿ ತಿಂತಾರೆ. ನೋಡಿ, ಸ್ಮೈಲೀಸ್ನು ಇದೇ ರೀತಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ನಾನು ಮತ್ತೆ ಸ್ಟಿಕ್ಸ್ನ ಮಾಡ್ಕೊಂಡಿದ್ದೆ, ಆಲೂ ಸ್ಟಿಕ್ಸ್ನ. ಇಲ್ಲಿ ನೋಡಿ, ನಾನು ಆಲೂ ಸ್ಟಿಕ್ ಮಾಡೋಕ್ಕೋಗಿ ಕುರ್ಕುರೆ ಆಗೋಗಿದ್ದಾವೆ ಅವು. ಇವೆಲ್ಲನೂ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು. ನೋಡಿ, ಇಲ್ಲಿ ಆಲೂ ಸ್ನ್ಯಾಕ್ಸ್ ರೆಡಿ ಆಗಿದೆ. ಈ ಆಲೂ ಸ್ನ್ಯಾಕ್ಸ್ನ ಟೊಮೊಟೊ ಸಾಸ್ ಜೊತೆಯಲ್ಲಿ ತಿನ್ಬೋದು, ಮತ್ತೆ ಚಟ್ನಿ ಜೊತೆ ಎಲ್ಲಾದ್ರೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಬಿಸಿ ಬಿಸಿಯಾಗಿ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ಕ್ಲೈಮೇಟ್ ತಕ್ಕನಂತೆಗೆ ನಾವು ಈ ರೀತಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ನನ್ನ ಮಗನು ಇಷ್ಟಪಟ್ಟು ತಿಂತಾ ಇದ್ದಾನೆ. ಸೂಪರ್ ಅಮ್ಮ, ಸೂಪರ್ ಅಂತ ಹೇಳ್ತಿದ್ದಾನೆ. ಇದೇ ತರ ವಿಡಿಯೋಸ್ ಬೇಕು ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.